8ನೇ ವರ್ಗದ ಪಾಠ ವೃಕ್ಷಪ್ರೇಮಿ ತಿಮ್ಮಕ್ಕ. ಇದನ್ನು ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ತಿಮ್ಮಕ್ಕನವರ ಒಂದು ಜೀವನ ಚರಿತ್ರೆ ಹೇಗಿತ್ತು, ಅವರು ಹೇಗೆ ಜೀವನವನ್ನು ನಡೆಸ್ತಾ ಇದ್ರು ಅನ್ನೋದರ ಒಂದು ಪರಿಚಯವನ್ನು ಕೊಟ್ಟಿದ್ದಾರೆ. ಮತ್ತು ಅವರು ಯಾಕೆ ಇಷ್ಟೊಂದು ಪ್ರಸಿದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥ ಒಂದು ವಿವರಣೆಯನ್ನು ಕೂಡ ಈ ಪಾಠದಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ನಾವು ಈಗ ತಿಮ್ಮಕ್ಕನವರ ಬಗ್ಗೆ ಪರಿಚಯವನ್ನು ಮಾಡಿಕೊಳ್ಳೋಣ. ವೃಕ್ಷಪ್ರೇಮಿ ತಿಮ್ಮಕ್ಕ. ನೋಡ್ರಿ, ವೃಕ್ಷಗ ಪ್ರೇಮಿಯಾಗಿರ್ತಕ್ಕಂಥ ತಿಮ್ಮಕ್ಕ ಅಂಥೇಳಿ. ಹಾಗಿದ್ರೆ ಈ ಹೆಸರು ಯಾಕೆ ಬಂತು ಇವ್ರಿಗೆ, ಯಾಕೆ ಇವರನ್ನು ವೃಕ್ಷಪ್ರೇಮಿ ಅಂಥೇಳಿ ಕರೀತಾರೆ ಅನ್ನೋದ್ರ ಬಗ್ಗೆ ಇವಾಗ ನಾವು ತಿಳಿದುಕೊಳ್ಳೋಣ. इस पाठ में सालुमರದ तिम्मक्का के अमूल्य पर्यावरण प्रेम का परिचय दिया गया है, जिससे बच्चे पर्यावरण की रक्षा करने में अपना निष्ठापूर्ण सहयोग दे सकते हैं. ಹಾಗಿದ್ರೆ ಈ ಪಾಠದ ಮೂಲಕ ನಾವು ಏನು ತಿಳ್ಕೊಳ್ಬಹುದು ಅಂತಂದರೆ, ವೃಕ್ಷಪ್ರೇಮಿ ತಿಮ್ಮಕ್ಕನವರು ಸಾಲುಮರದ ತಿಮ್ಮಕ್ಕ ಅಂತೇಳಿ ಹೇಗೆ ಪ್ರಸಿದ್ಧಿಯನ್ನು ಹೊಂದಿದ್ರು, ಮತ್ತು ಅವರ ಪರ್ಯಾವರಣದ ಬಗ್ಗೆ, ಪರಿಸರದ ಬಗ್ಗೆ ಎಷ್ಟು ಪ್ರೀತಿಯನ್ನು ಹೊಂದಿದ್ರು ಅಂತಕ್ಕಂಥ ಒಂದು ಪರಿಚಯವನ್ನು ಈ ಪಾಠದಲ್ಲಿ ನಾವು ಮಾಡಿಕೊಳ್ಳೋಣ. ಈ ಪಾಠವನ್ನು ಓದಿ ಆದ ನಂತರ ಮಕ್ಕಳು ಏನು ಅರ್ಥ ಮಾಡ್ಕೊಳ್ತಾರೆ ಅಂತಂದರೆ, ಪರಿಸರವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಎಷ್ಟು ಮಹತ್ವವಾಗಿದೆ ಅಂತಕ್ಕಂಥ ಒಂದು ಸಂದೇಶವನ್ನು ಈ ಒಂದು ಪಾಠದ ಮೂಲಕ ನಾವು ಪಡೆದುಕೊಳ್ಬಹುದು. सालुमರದ तिम्मक्का का नाम आज कर्नाटक के कोने कोने में व्याप्त है. कर्नाटक सरकार ने उन्हें इतना सारे पुरस्कार से सम्मानित किया है कि समाज सेवा के क्षेत्र में यह महिला एक मिसाल बन गई है. ನೋಡಿ, ಸಾಲುಮರದ ತಿಮ್ಮಕ್ಕ ಅವರ ಹೆಸರು ಕರ್ನಾಟಕದ ಮೂಲೆ ಮೂಲೆಗೂ ಕೂಡ ವ್ಯಾಪಿಸಿದೆ. ಅಷ್ಟೇ ಅಲ್ಲದೆ ಕರ್ನಾಟಕ ಸರ್ಕಾರ ಇವರಿಗೆ ಹಲವು ರೀತಿಯಾಗಿರ್ತಕ್ಕಂತಹ ಪುರಸ್ಕಾರಗಳನ್ನು ನೀಡಿ ಸನ್ಮಾನಿಸಿದೆ. ಇವರು ಮಾಡಿರ್ತಕ್ಕಂಥ ಸಮಾಜ ಸೇವೆಗಳೇನಿದಾವಲ್ಲ, ಅವು ಒಂದು ಪ್ರತಿಯೊಬ್ಬರಿಗೂ ಕೂಡ ಮಾದರಿಯಾಗಿರ್ತಕ್ಕಂತಹ ಸೇವೆಗಳಾಗಿದ್ದಾವೆ ಅಂತೇಳಿ ಹೇಳಬಹುದು. ಇಸ್ ಆದರ್ಶ ಮಹಿಳಾ ಕೆ ಜೀವನ ಕೆ ಬಾರೆ ಮೇ ಹಮ್ कितना जानते हैं? आइए, ग्रामीण प्रदेश के गरीब परिवार में जन्म लेने वाली एक अनपढ़ महिला के उदात्त व्यक्तित्व एवं कार्य का परिचय पावे. ಒಬ್ಬ ಮಹಿಳೆಯ ಬಗ್ಗೆ ನಾವು ಜೀವನವನ್ನು ಕುರಿತು, ಅವರ ಜೀವನದ ಬಗ್ಗೆ ಎಷ್ಟರ ಮಟ್ಟಿಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ? ಹಾಗಾದರೆ ಬನ್ನಿ ನಾವೆಲ್ಲರೂ ಕೂಡ ಅವರ ಬಗ್ಗೆ ತಿಳಿದುಕೊಳ್ಳೋಣ. ಒಂದು ಗ್ರಾಮೀಣ ಪ್ರದೇಶದಲ್ಲಿ, ಅದು ಬಡತನದ ಕುಟುಂಬದಲ್ಲಿ ಹುಟ್ಟಿ ಅನಕ್ಷರಸ್ಥೆ ಆದರೂ ಕೂಡ ಸಮಾಜಕ್ಕೆ ತನ್ನದೇ ಆಗಿರ್ತಕ್ಕಂತಹ ಕೊಡುಗೆಗಳನ್ನು ನೀಡಿರ್ತಕ್ಕಂತಹ ತಿಮ್ಮಕ್ಕನವರ ಬಗ್ಗೆ ಒಂದು ವ್ಯಕ್ತಿತ್ವ ಪರಿಚಯವನ್ನು ಈಗ ನಾವು ಮಾಡಿಕೊಳ್ಳೋಣ. तिम्मक्का का जन्म तुमकुर जिला गुब्बी तालुक में एक छोटे से गांव कक्केनहल्ली में हुआ. उनके पिता चिक्करंगಯ್ಯ और माता विजयम्मा थे. ನೋಡ್ರಿ, ತಿಮ್ಮಕ್ಕನವರು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಒಂದು ಸಣ್ಣ ಹಳ್ಳಿ ಆಗಿರ್ತಕ್ಕಂತಹ ಕಕ್ಕೇನಹಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಇವರು ಜನಿಸ್ತಾರೆ. ಇವರ ತಂದೆ ಹೆಸರು ಚಿಕ್ಕರಂಗಯ್ಯ, ತಾಯಿಯ ಹೆಸರು ವಿಜಯಮ್ಮ. तिम्मक्का इनकी 6 संतानों में से एक थी. तिम्मक्का के माँ बाप मेहनत मजदूरी करते हुए अपना पेट पालते थे. ತಿಮ್ಮಕ್ಕನವರ 6 ಮಕ್ಕಳಲ್ಲಿ ಇವರು ಕೂಡ ಒಬ್ಬರಾಗಿದ್ದರು. ಇವರ ತಂದೆ ತಾಯಿಗಳು ಏನು ಮಾಡ್ತಾ ಇದ್ರು ಅಂತಂದರೆ, ಕೂಲಿ ಕೆಲಸವನ್ನು ಮಾಡಿ ತಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಳ್ತಾ ಇದ್ರು. तिम्मक्का के पति का नाम चिक्कಯ್ಯ था. वे भी अनपढ़ थे. रोज दूसरों के खेत में पसीना बहाकर काम किया करते थे. इस दंपति को एक एक कोर के लिए कड़ी मेहनत करनी पड़ती थी. कमाई भी बहुत कम थी. यदि एक दिन मजदूरी नहीं करते तो उन्हें भूखे रहना पड़ता था. ನೋಡಿ, ತಿಮ್ಮಕ್ಕನವರ ಗಂಡನ ಹೆಸರು ಬಿಕ್ಕಲ ಚಿಕ್ಕಯ್ಯ ಅಂಥೇಳಿ. ಅವರು ಕೂಡ ಕೂಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ಅವರು ಕೂಡ ಅನ್ಪಢರಾಗಿರ್ತಾರೆ, ಅನಕ್ಷರಸ್ಥರಾಗಿರ್ತಾರೆ.
ಬೇರೆಯವರ ಹೊಲಕ್ಕೆ ಹೋಗಿ ಇವರು ಕೆಲಸವನ್ನು ಮಾಡಿ ಅವತ್ತಿನ ದುಡಿಮೆಯನ್ನು ತಂದರೆ ಮಾತ್ರ ಅವರಿಗೆ ಅವತ್ತಿನ ದಿನದ ಊಟ ಸಿಗ್ತಾ ಇತ್ತು, ಇಲ್ಲ ಅಂತಂದರೆ ಅವರು ಉಪವಾಸನೆ ಇರಬೇಕಾಗಿತ್ತು। तिम्मक्का निसंतान थी। पति पत्नी बच्चों के लिए तरस जाते थे। अंत में उन्होंने एक बच्चे को गोद लिया। दत्तक पुत्र के सगे मां बाप को लोगों की कटु निंदा सुननी पड़ी। उन्होंने अपने बेटे को वापस ले लिया। अपना दत्तक पुत्र खोकर तिम्मक्का बहुत दुखी हुई, लेकिन सन 2005 में उन्होंने बल्लूर के उमेश बीएन को पुत्र के रूप में अपनाया, जो अब उनकी देखभाल कर रहा है। ನೋಡಿ, ತಿಮ್ಮಕ್ಕನವರು ನಿಸ್ಸಂತಾನರಾಗಿರ್ತಾರೆ, ಅಂದರೆ ಮಕ್ಕಳಿರೋದಿಲ್ಲ ಅವರಿಗೆ। ಆದರೆ ಗಂಡ ಹೆಂಡತಿ ಇಬ್ಬರೂ ಕೂಡ ಮಕ್ಕಳಿಗಾಗಿ ತುಂಬ ಆಸೆಯನ್ನು ಪಡ್ತಾ ಇರ್ತಾರೆ। ಹಾಗಾಗಿ ಅವರು ತಮ್ಮ ಊರಿನಲ್ಲೇ ಇರ್ತಕ್ಕಂಥ ಒಬ್ಬ ದಂಪತಿಯ ಮಗನನ್ನು ದತ್ತಕ್ಕೆ ಪಡೆದುಕೊಳ್ತಾರೆ। ಆದರೆ ಆ ದತ್ತಕ್ಕೆ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳಿಗೆ ಊರಿನಲ್ಲಿರ್ತಕ್ಕಂಥ ಎಲ್ಲ ಜನರು ಕೂಡ ಕಟು ನಿಂದನೆ ಮಾಡ್ತಾ ಇರ್ತಾರೆ, ಅಂದರೆ ಹೇಗೆ ಬೇಕೋ ಹಾಗೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇರ್ತಾರೆ। ಆ ನಿಂದನೆಗಳನ್ನು ಕೇಳಲಾರ್ದೇ ಆ ದಂಪತಿಗಳು ಬಂದು ಏನು ಮಾಡ್ತಾರೆ ಅಂತಂದರೆ ತಮ್ಮ ಮಗುವನ್ನು ವಾಪಸ್ ತೆಗೆದುಕೊಂಡು ಹೋಗ್ತಾರೆ। ಇದರಿಂದ ತಿಮ್ಮಕ್ಕಾಗಿ ತುಂಬ ನೋವಾಗುತ್ತೆ। ಆದರೆ ತಿಮ್ಮಕ್ಕ ಏನು ಮಾಡ್ತಾರೆ ಅಂತಂದರೆ 2005ರಂದು ಬಲ್ಲೂರಿನಲ್ಲಿರ್ತಕ್ಕಂಥ ಉಮೇಶ್ BN ಅಂತಕ್ಕಂಥವ್ರನ್ನ ದತ್ತುಪುತ್ರರನ್ನಾಗಿ ಪಡೆದುಕೊಳ್ತಾರೆ। ಈಗ ಅವರ ನೋಡ್ಕೊಳ್ತಕ್ಕಂಥವರು ಕೂಡ ಉಮೇಶನೇ ಆಗಿದ್ದಾರೆ। ಈಗ ತಿಮ್ಮಕ್ಕನವರ ಎಲ್ಲ ಜವಾಬ್ದಾರಿಯನ್ನು ಕೂಡ ಉಮೇಶ್ ಅವರೇ ನೋಡ್ಕೊಳ್ತಾ ಇದ್ದಾರೆ। तिम्मक्का और चिक्कಯ್ಯ दोनों ने निश्चय किया कि अपने आप को किसी धर्म कार्य में लगा ले। उनके गांव के पास ही श्री रंगनाथ स्वामी का मंदिर था, जहां हर साल मेला लगता था। वहां आने वाले जानवरों के लिए पीने की पानी का इंतजाम किया। ಮಕ್ಕಳಿಲ್ಲದ ನೋವನ್ನು ಮರಿಬೇಕಂತೇಳಿ ತಿಳ್ಕೊಂಡು ತಿಮ್ಮಕ್ಕ ಮತ್ತು ಚಿಕ್ಕಯ್ಯ ಏನು ಮಾಡ್ತಾರೆ ಅಂತಂದರೆ, ನಾವು ಯಾವುದಾದ್ರೂ ಕೂಡ ಒಂದು ಕೆಲಸದಲ್ಲಿ ಮಾಡ್ತಾ ಇರಬೇಕು, ಆಗ ನಮ್ಮ ನೋವನ್ನು ಮರಿಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ। ಹಾಗಾಗಿ ನಾವು ಧರ್ಮ ಕಾರ್ಯವನ್ನು ಮಾಡೋಣ ಅಂತೇಳಿ ತಿಳ್ಕೊಂಡು ಅವರ ಊರಿನಲ್ಲೇ ಇರ್ತಕ್ಕಂಥ ಶ್ರೀ ರಂಗನಾಥ ಸ್ವಾಮಿ ದೇವಾಲಯ, ಆ ದೇವಾಲಯ ತುಂಬ ಪ್ರಸಿದ್ಧಿಯನ್ನು ಹೊಂದಿರುತ್ತೆ। ಅಲ್ಲಿ ಪ್ರತಿ ವರ್ಷವೂ ಕೂಡ ಜಾತ್ರೆ ನಡೀತಾ ಇರುತ್ತೆ। ಆ ಜಾತ್ರೆಯ ಸಂದರ್ಭದಲ್ಲಿ ಬಂದಿರತಕ್ಕಂತಹ ಜಾನುವಾರುಗಳಿಗೆ, ಅಂದರೆ ಪ್ರಾಣಿಗಳಿಗೆ ನೀರನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಇವರು ಹೊತ್ಕೋತಾರೆ। ಅಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರಾಣಿಗಳಿಗೂ ಕೂಡ ನೀರನ್ನು ನೀಡ್ತಕ್ಕಂಥ ಒಂದು ಕೆಲಸವನ್ನು ತಿಮ್ಮಕ್ಕ ಮತ್ತು ಚಿಕ್ಕಯ್ಯ ವಹಿಸ್ಕೊಳ್ತಾರೆ। तिम्मक्का ने रास्ते में दोनों ओर पेड़ लगाने, सिंचने, बढ़ाने की बात सोची। यह काम आसान नहीं था, फिर भी उन्होंने हुलिकल और कुंदूर के बीच के 4 किलोमीटर के रास्ते के दोनों ओर बरगद के डाल लगाए। उन पेड़ों को बड़े भेड़ बकरियों से रक्षा करने की व्यवस्था की। ಕೊನೆಗೆ ತಿಮ್ಮಕ್ಕನವರು ಏನು ಮಾಡ್ತಾರೆ ಅಂತಂದರೆ, ರಸ್ತೆಯ ಎರಡೂ ಕಡೆಗೆ ಕೂಡ ಗಿಡಗಳನ್ನು ಹಚ್ಚತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ। ಅದು ಹುಲಿಕಲ್ಲಿನಿಂದ ಕುಂದೂರಿನ ಮಾರ್ಗದಲ್ಲಿ ಇರ್ತಕ್ಕಂಥ 4 ಕಿಲೋಮೀಟರ್ದವರೆಗೆ ಅವರು ಬರಗದ್ ಪೇಡನ್ನು, ಅಂದರೆ ಆಲದ ಮರಗಳನ್ನು ಹಚ್ತಾ ಅದಕ್ಕೆ ನೀರನ್ನು ಹಾಕ್ತಾ ಅದನ್ನು ಬೇಡ್ ಬಕ್ರಿ, ಆಕಳು ದನಕರುಗಳಿಂದ ಮತ್ತು ಆಡುಗಳಿಂದ ಅದನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಅದಕ್ಕೆ ಒಂದು ರಕ್ಷಾ ಕವಚವನ್ನು ಕೂಡ ಹಾಕ್ತಾರೆ। पहले साल 10, दूसरे साल 15 और तीसरे साल में 90 पेड़ लगाए। उन्हें अपने बच्चों की तरह प्रेम से पाला पोसा। यह काम निरंतर 10 सालों तक चलता रहा। पेड़ राहगीरों के छाया देने के लिए साथ साथ पक्षियों के आश्रयधाम की बन गए। ನೋಡ್ರಿ, ಅವರು ಫಸ್ಟ್ಗೆ 1 ವರ್ಷದಲ್ಲಿ 10 ಮರಗಳನ್ನು, ನಂತರದಲ್ಲಿ 15ಗಳನ್ನು, ನಂತರದಲ್ಲಿ ಹೀಗೆ ಹೆಚ್ಚಿನ ಮರಗಳನ್ನು ಹಚ್ತಾ ಇಡೀ ರಸ್ತೆಯನ್ನು ಕೂಡ ಹಚ್ಚ ಹಸಿರಿನಿಂದ ಕೂಡಿ ಅವರು ನಿರ್ಮಾಣ ಮಾಡ್ತಾರೆ। ಮತ್ತು ಪ್ರತಿದಿನ ಕೂಡ ಅವಕ್ಕೆ ತಾವೇ ಸ್ವತಃ ನೀರನ್ನು ಹಾಕ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ರು। ಆ ಗಿಡ ಮರಗಳೆಲ್ಲ ಬೆಳೆದು ಅಲ್ಲಿ ರಸ್ತೆ ಮಾರ್ಗದಲ್ಲಿ ಹೋಗ್ತಕ್ಕಂಥ ಎಲ್ಲ ಜನರಿಗೆ ನೆರಳನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ವು, ಮತ್ತು ಪಕ್ಷಿಗಳಿಗೆ ಅವುಗಳ ಆಶ್ರಯಧಾಮವಾಗಿ ಮನೆಗಳನ್ನು ಕಟ್ಟಿಕೊಳ್ಳಲಿಕ್ಕೆ, ಅಲ್ಲೇ ವಾಸ ಮಾಡಲಿಕ್ಕೆ ಅನುಕೂಲವಾಗಿರ್ತಕ್ಕಂಥ ಮರಗಳಾಗಿ ಅವು ಬೆಳೆದವು। तिम्मक्का के जीवन में मुसीबत की घड़ियाँ शुरू हुई। तिम्मक्का के पति की तबीयत खराब हुई।
बुरी हालत में चिकैया चल बसे। तिम्मक्का अब अकेली पड़ गई, फिर भी हिम्मत न हारी और अपने कार्य में तल्लीन रही। ಕೊನೆಗೆ ತಿಮ್ಮಕ್ಕನ ಕೆಟ್ಟ ದಿನಗಳು ಪ್ರಾರಂಭ ಆದವು. ಏನಂತಂದರೆ ತಿಮ್ಮಕ್ಕನ ಗಂಡನಾಗಿರ್ತಕ್ಕಂಥ ಚಿಕ್ಕಯ್ಯ ಅನಾರೋಗ್ಯದಿಂದ ಮರಣವನ್ನು ಹೊಂತಾನೆ. ನಂತರ ತಿಮ್ಮಕ್ಕ ಒಬ್ಬಳೇ ಆಗಿಬಿಡ್ತಾಳೆ. ಹಾಗಾಗಿ ಅವರು ಏನು ಮಾಡ್ತಾರೆ ಅಂತಂದರೆ ಮರಗಳನ್ನೇ ಸ್ವತಃ ತಮ್ಮ ಮಕ್ಕಳಂತೆ ಪಾಲನೆ ಪೋಷಣೆಗಳನ್ನು ಮಾಡೋದ್ರ ಜೊತೆಗೆ ಅದರಲ್ಲೇ ತಮ್ಮ ಕಾರ್ಯದಲ್ಲಿ ತೊಡಗಿಸ್ಕೊಳ್ತಾರೆ. तिम्मक्का ने अब तक 300 से अधिक पेड़ लगाए हैं। अब हमारी कर्नाटक सरकार ने उन पेड़ों की रक्षा करने का बीड़ा उठाया है। तिम्मक्का को उनकी निष्ठा, त्याग तथा सेवा के लिए नाडोज पुरस्कार, राष्ट्रीय नागरिक पुरस्कार, इंदिरा प्रियदर्शिनी वृक्षमित्र, वीर चक्र, कर्नाटक कल्पावली, गॉडफ्री फिलिप्स धैर्य पुरस्कार, विशालाक्षी पुरस्कार, डॉक्टर कारंत पुरस्कार, कर्नाटक सरकार के महिला और शिशु कल्याण विभाग के द्वारा सम्मान पत्र आदि अनेकानेक पुरस्कारों से अलंकृत किया गया है। तिम्मक्का जी सन 2012 में संपन्न प्रथम राष्ट्रीय पर्यावरण सम्मेलन की अध्यक्ष रही. ತಿಮ್ಮಕ್ಕನವರು ಇದುವರೆಗೆ 300ಕ್ಕಿಂತಲೂ ಹೆಚ್ಚಿನ ಗಿಡಗಳನ್ನು ಇವರು ಹಚ್ಚಿದ್ದಾರೆ. ಅಷ್ಟೇ ಅಲ್ಲದೆ ಇವರು ಅನೇಕ ಪುರಸ್ಕಾರಗಳನ್ನು ಪಡೆದುಕೊಂಡಿದ್ದಾರೆ. ಇವರ ನಿಷ್ಠೆ ಮತ್ತು ತ್ಯಾಗದ ಪ್ರತೀಕವಾಗಿ ಕರ್ನಾಟಕ ಸರ್ಕಾರ ಇವರಿಗೆ ಹಲವಾರು ರೀತಿಯಾಗಿರ್ತಕ್ಕಂತಹ ಪುರಸ್ಕಾರಗಳನ್ನು ನೀಡಿ ಗೌರವಿಸಿದೆ. ನಾಡೋಜ ಪುರಸ್ಕಾರ, ರಾಷ್ಟ್ರೀಯ ನಾಗರಿಕ ಪುರಸ್ಕಾರ, ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ, ವೀರಚಕ್ರ, ಕರ್ನಾಟಕ ಕಲ್ಪಾವಲಿ, गॉडफ्री फिलिप्स धैर्य पुरस्कार, विशालाक्षी पुरस्कार, डॉक्टर कारंतु पुरस्कार, कर्नाटक सरकार के महिला और शिशु कल्याण विभाग के द्वारा ಅನೇಕ ಪುರಸ್ಕಾರಗಳನ್ನು ಕೂಡ ಇವರು ಪಡೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ 2012ರಲ್ಲಿ ನಡೆದಿರ್ತಕ್ಕಂತಹ ರಾಷ್ಟ್ರೀಯ ಪರ್ಯಾವರಣ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ತಿಮ್ಮಕ್ಕನವರು ವಹಿಸಿದ್ರು. पर्यावरण संरक्षण के साथ साथ तिम्मक्का अन्य सामाजिक कार्य भी कर रही है. अपने पति की याद में उन्होंने हुलिकल्लु ग्राम में गरीबों की निःशुल्क चिकित्सा के लिए एक अस्पताल के निर्माण करने का संकल्प किया है, जो भी धनराशि पुरस्कार के रूप में तिम्मक्का को मिली है उसे वह सामाजिक कार्य तथा दीन दुखियों की सेवा के लिए अर्पित कर रही है. ಕೊನೆಗೆ ತಿಮ್ಮಕ್ಕನವರು ಪರ್ಯಾವರಣದ ರಕ್ಷಣೆಯನ್ನು ಮಾಡೋದ್ರ ಜೊತೆಗೆ ಅಷ್ಟೇ ಅಲ್ಲದೆ ಸಾಮಾಜಿಕ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಆ ಸಾಮಾಜಿಕ ಕಾರ್ಯಗಳು ಏನಂತಂದರೆ ಹುಲಿಕಲ್ಲು ಗ್ರಾಮದಲ್ಲಿ ಇರ್ತಕ್ಕಂತಹ ಒಂದು ಆಸ್ಪತ್ರೆಯನ್ನು ಕಟ್ಟಿಸಲಿಕ್ಕೆ ಇವರು ಸಂಕಲ್ಪವನ್ನು ಮಾಡಿದ್ದಾರೆ. ಅದು ನಿಶುಲ್ಕ ಅಂದರೆ ಹಣ ಇಲ್ಲದೇ ಜನರಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆಯನ್ನು ಮಾಡ್ತಕ್ಕಂಥ ಒಂದು ಆಸ್ಪತ್ರೆಯನ್ನು ಕಟ್ಟಿಸಲಿಕ್ಕೆ ಇವರು ಸಂಕಲ್ಪವನ್ನು ಮಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಇವರ ಪುರಸ್ಕಾರ ರೂಪದ ಧನರಾಶಿಯ ರೂಪದಲ್ಲಿ ಏನಾದರೂ ಪುರಸ್ಕಾರ ಬಂದಿತ್ತು ಅಂತಂದರೆ ಆ ಬಂದಿರತಕ್ಕಂಥ ಹಣವನ್ನೆಲ್ಲವೂ ಕೂಡ ಇವರು ಸಾಮಾಜಿಕ ಕೆಲಸಗಳಿಗೆ ಇವರು ಖರ್ಚನ್ನು ಮಾಡ್ತಾ ಇದ್ದಾರೆ. अपने जीवन में दर्द और तकलीफ उठाने के बावजूद सार्थक कार्य करने वाले तिम्मक्का का व्यक्तित्व सबके लिए आदर्श है. सरकारी संसाधनों के अभाव में भी कोई एक व्यक्ति केवल अपनी निष्ठा व श्रद्धा की बदौलत किस तरह सामाजिक कार्य के लिए स्वयं को समर्पित कर सकता है, इसके लिए एक अत्युत्तम निदर्शन है तिम्मक्का. ಈ ತಿಮ್ಮಕ್ಕನವರು ತಮ್ಮ ಇಡೀ ಜೀವನವನ್ನು ಏನು ಮಾಡಿದರು, ಸಾಮಾಜಿಕ ಕೆಲಸಕ್ಕಾಗಿಯೇ ಮುಡಿಪಾಗಿಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಅವರು ತಮ್ಮ ಸಮಯವನ್ನು ಒಂದು ಕ್ಷಣನೂ ಕೂಡ ವೇಸ್ಟ್ ಮಾಡ್ತಾ ಇರಲಿಲ್ಲ. ಯಾವುದಾದ್ರೂ ಒಂದು ಕೆಲಸದಲ್ಲಿ ಅವರು ನಿರಂತರಾಗಿರ್ತಾ ಇದ್ರು. ಹೀಗಾಗಿ ಅವರನ್ನು ನಾವು ಅತ್ಯಂತ ಗೌರವಪೂರ್ವದಿಂದ ಕಾಣಬೇಕು ಅಂತಕ್ಕಂಥ ಒಂದು ಸಂದೇಶ ಈ ಪಾಠದ ಮೂಲಕ ನಮಗೆ ತಿಳಿತಾ ಇದೆ. ಸಾಮಾಜಿಕ ಕಾರ್ಯಗಳಲ್ಲಿ ನಮ್ಮ ಕೈಲಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೆಲಸವನ್ನು ನಾವು ಮಾಡಲಿಕ್ಕೆ ಯಾವಾಗಲೂ ಕೂಡ ಮುಂದೆ ಇರಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಕೂಡ ಇದು ನಮಗೆ ನೀಡುತ್ತೆ. टिप्पणिಯಲ್ಲಿ सालू मರದ तिम्मक्का. तिम्मक्का ने अपने जीवन काल में बहुत सारे पेड़ लगाकर उनकी देखरेख की है. कतारों में शोभायमान बरगद के पेड़ लगाने के कारण वे सालू मರದ तिम्मक्का नाम से जानी जाती है.
ನೋಡಿ, ತಿಮ್ಮಕ್ಕನವರಿಗೆ ಸಾಲು ಮರದ ತಿಮ್ಮಕ್ಕ ಅಂತೇಳಿ ಕರೀಲಿಕ್ಕೆ ಏನು ಕಾರಣ ಅಂತಂದರೆ, ಅವರು ರಸ್ತೆಯ ಅಕ್ಕಪಕ್ಕದಲ್ಲಿ ಬರಗದ ಪೇಡ್ ಆಲದ ಮರಗಳನ್ನು ಹಚ್ಚಿದ್ರಿಂದ ಅವರನ್ನು ಆ ಒಂದು ಕಾರಣಕ್ಕಾಗಿ ನಾವು ಅವರನ್ನು ಸಾಲು ಮರದ ತಿಮ್ಮಕ್ಕ ಅಂತ ಹೆಸರಿನಿಂದ ಕರೀಲಿಕ್ಕೆ ಸಾಧ್ಯ ಆಯಿತು. ಹೀಗೆ ತಿಮ್ಮಕ್ಕನವರು ತಮ್ಮ ಇಡೀ ಜೀವನವನ್ನೇ ಸಾಮಾಜಿಕ ಕಾರ್ಯಕ್ಕಾಗಿ ಮತ್ತು ಅಷ್ಟೇ ಅಲ್ಲದೇ ಗಿಡಗಳ ಸಂರಕ್ಷಣೆಗಾಗಿ ಅವರು ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ. शब्दार्थ मिसाल उदाहरण कोर निवाला मेहनत परिश्रम इंतज़ाम प्रबंध व्यवस्था तरसना तड़पना बेचैन रहना राहगीर पथिक यात्री मुसीबत विपत्ति तबीयत स्वास्थ्य तकलीफ कष्ट बदौलत द्वारा ಕೃಪಾಸೆ ಆದ್ದರಿಂದ ಆ ಕಾರಣದಿಂದ ಅವರಿಂದ ಅಂಥೇಳಿ ಏನು ಕರಿತೀವಲ್ಲ ನಾವು, ಅದರ ಬದೌಲತ್ ಆ ಕಾರಣದಿಂದಾಗಿ ಅಂಥೇಳಿ ನಾವು ಇದರ ಅರ್ಥವನ್ನು ತಿಳ್ಕೊಳ್ಬಹುದು. ಮುಹಾವರೋಂ ಕಾ ಅರ್ಥ ಪಸೀನಾ ಬಹಾನ ಪರಿಶ್ರಮ ಕರ್ನ ಕಷ್ಟಪಟ್ಟು ಕೆಲಸವನ್ನು ಮಾಡೋದು. ಹಿಮ್ಮತ್ ನ ಹಾರ್ನ ಧೀರಜ್ ರಖ್ನ ನಾವು ಧೈರ್ಯವನ್ನು ಕಳ್ಕೊಳ್ಬಾರ್ದು. ಬಿಡಾ ಉಠಾನ ಜಿಮ್ಮೆದಾರಿ ಲೇನ ಅಂದರೆ ಜವಾಬ್ದಾರಿಯನ್ನು ತೆಗೆದುಕೊಳ್ತಕ್ಕಂಥದ್ದು ಅರ್ಥ ಆಗುತ್ತೆ.